ಸಂಪ್ರದಾಯ ಉದ್ಘಾಟನೆ ಮಾಡಿ ಡಾಕ್ಟರ್ ಅವಕ್ಕೆ ಮುಂದೆ ಒಳ್ಳೆಯದಾಯಿತು ಎಲ್ಲರೂ ನಾವು ಬೆಳೆಸಿ ಸಂಕಲ್ಪ ಮಾಡಿ ಶ್ರೀ ಮಹಾಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಿಸುತ್ತಾ ಈ ದಿನ ಶುಭಾರಂಭಗೊಳ್ಳಲಿರುವ ದಂತ ಚಿಕಿತ್ಸಾಲಯ ಇದೀಗ ಹಿರಿಯ ವೈದ್ಯರುಗಳ ಸಮ್ಮುಖದಲ್ಲಿ ಅವರ ದಿವ್ಯ ಹಸ್ತದಲ್ಲಿ ದೀಪ ಬೆಳಗುವುದರೊಂದಿಗೆ ಉದ್ಘಾಟನೆಗೊಂಡಿದೆ. ಇದೀಗ ಸರಳ ಸುಂದರ ಸಭಾ ಕಾರ್ಯಕ್ರಮಕ್ಕೆ ನಾವು ಅಣಿಯಾಗಿದ್ದೇವೆ. ಹಿರಿಯ ವೈದ್ಯರುಗಳಾದ ಡಾಕ್ಟರ್ ಭಾಸ್ಕರ್, ಡಾಕ್ಟರ್ AP ಭಟ್, ಡಾಕ್ಟರ್ MS ಭಟ್, ಡಾಕ್ಟರ್ JC ಅಡಿಗ, ಅದೇ ರೀತಿ ಹಿರಿಯರಾದ ಶ್ರೀ K ಶಾಮಣ್ಣ ಇವರನ್ನು ವೇದಿಕೆಗೆ ಬರಬೇಕು ಅಂತ ಹೇಳಿ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವ. ಅದೇ ರೀತಿ ಈ ಒಂದು ಕಟ್ಟಡದ ಮಾಲೀಕರ ಕುಟುಂಬದ ಹಿರಿಯರು ವೇದಿಕೆಗೆ ಬರಬೇಕು. ಇದೀಗ ದೇವತಾ ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೇಯ. ಶ್ರೀ ವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀ ವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ ವರಗಜವದನಂ ಅನನ್ವಯಚರಿತಂ ಕರುಣಾರಸಭರಿತೋತ್ಪಲ ನಯನಂ ಚಿನ್ಮಯರೂಪಂ ಚೀದೃಶಭರಿತಂ ವ್ಯಾಸನಾರದಾದಿಪೂಜಿತ ಪಾದಂ ಶ್ರೀವಿನಾಯಕಂ ನಮಾಮ್ಯಹಂ ದಯಾನಿಧಿಂ ಶುಭವರದಂ ಶ್ರೀವಿನಾಯಕಂ ನಮಾಮ್ಯಹಂ ನಮಾಮ್ಯಹಂ. ವಂದನೆಗಳು. ಇದೀಗ ಬಂದಿರುವಂತಹ ತಮ್ಮೆಲ್ಲರನ್ನ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಲಿಕ್ಕಿದ್ದಾರೆ ಕತ್ತರಿಬೈಲು ವೆಂಕಟೇಶ್ವರ ಶರ್ಮಾ ಇವರು. ಕಾರ್ಯಕ್ರಮದಲ್ಲಿ ನಾನು ಮೊದಲನೇದಾಗಿ ಈ ಇಡೀ ಪ್ರಪಂಚವನ್ನೇ ನಿಯಂತ್ರಿಸುತ್ತಿರುವಂಥ ಮಹಾ ದಿವ್ಯ ಶಕ್ತಿಗೆ ತಲೆಬಾಗಿ ನಮಸ್ಕರಿಸ್ತೇನೆ. ಈ ದಿನ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿಗೆ ಆಗಮಿಸಿ ನಮ್ಮನ್ನು ಸಂತೋಷಗೊಳಿಸಿದಂಥ ನಮ್ಮ ಬಂಧು ಮಿತ್ರರು, ಹಿತೈಷಿಗಳು, ಸ್ನೇಹಿತರು, ವೈದ್ಯರು ಹಾಗೂ ಮಾಧ್ಯಮ ಮಿತ್ರರು ಎಲ್ಲರೂ ಇಲ್ಲಿ ಆಸೀನರಾಗಿದ್ದೀರಾ. ನಿಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ದಿನ ಬೆಳಿಗ್ಗೆ 10:30 ಶುಭ ವೇಳೆಯಲ್ಲಿ ನಮ್ಮ ದಂತಚಿಕಿತ್ಸಾಲಯವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಲೋಕಾರ್ಪಣೆಗೊಳಿಸಿದ್ದೀರಾ. ಉದ್ಘಾಟನಾ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ತಮ್ಮ ಅಮೂಲ್ಯವಾದ ಶುಭ ನುಡಿಗಳಿಗಾಗಿ ಮತ್ತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುವುದಕ್ಕಾಗಿ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಇವಾಗ ಇಲ್ಲಿ ಹಿರಿಯ ವೈದ್ಯರಾದಂಥ ಶ್ರೀಯುತ AP ಭಟ್ರು ಇದ್ದಾರೆ, ಡಾಕ್ಟರ್ AP ಭಟ್ ಇದ್ದಾರೆ, ಹಾಗೆ ಡಾಕ್ಟರ್ ಭಾಸ್ಕರ್ ಇದ್ದಾರೆ, ಹಾಗೆ ಡಾಕ್ಟರ್ JC ಅಡಿಗ ಇದ್ದಾರೆ, ಹಾಗೂ ಡಾಕ್ಟರ್ MS ಭಟ್ ಇದ್ದಾರೆ, ಡಾಕ್ಟರ್ ಪುತ್ತುರಾಯರಿದ್ದಾರೆ, ಹಾಗೂ ಹಿರಿಯರಾದ ಶ್ರೀಯುತ ಶಾಮಣ್ಣ ಇದ್ದಾರೆ, ಹಾಗೂ ಈ ಕಟ್ಟಡದ
ಮಾಲಕರ ಕುಟುಂಬದ ಹಿರಿಯರು ಇಲ್ಲಿದ್ದಾರೆ. ನಿಮ್ಮೆಲ್ಲರನ್ನು ನಾನು ಪ್ರತ್ಯೇಕವಾಗಿ ಸ್ವಾಗತಿಸಿಕೊಳ್ಳುವುದಿಲ್ಲ. ಎಲ್ಲರನ್ನು ಒಂದೇ ಸ್ಥಳದಲ್ಲಿ ಅಂದರೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಯಾಕಂದರೆ ಸರಳ ಸಮಾರಂಭ ಆದಷ್ಟು ಬೇಗನೆ ಮುಗಿಸಬೇಕು ಅಂತೇಳಿ. ಇನ್ನು ನಾವು ಇಲ್ಲಿ ಈ ದಿನ ಈ ದಂತ ಚಿಕಿತ್ಸಾಲಯವನ್ನು ಪ್ರಾರಂಭಿಸುವುದಕ್ಕೆ ಮುಖ್ಯವಾಗಿ 2-3 ಕಾರಣಗಳನ್ನು ನಾನು ಉಲ್ಲೇಖಿಸುತ್ತೇನೆ. ಒಂದನೇದಾಗಿ ಪುತ್ತೂರನ್ನು ಕೇಂದ್ರವಾಗಿರಿಸಿ ಸುತ್ತಮುತ್ತಲಿನ ಜನರಿಗೆ ಇಲ್ಲಿ ಒಂದು ಉತ್ತಮ ಥರದ ವೈದ್ಯಕೀಯ ಸೇವೆಯನ್ನು ಒದಗಿಸುವುದು ನಮ್ಮ ಉದ್ದೇಶವಾಗಿದೆ. ಎರಡನೇದಾಗಿ ನಮ್ಮ ಮಗ ಶಂಕರಕೃಷ್ಣನು ಈ ಊರಿನ ಜನರೊಟ್ಟಿಗೆ, ಊರಿನ ವ್ಯಕ್ತಿಗಳೊಟ್ಟಿಗೆ ಸಹಬಾಳ್ವೆ ಮಾಡಲಿಕ್ಕೆ, ವ್ಯವಹರಿಸಲಿಕ್ಕೆ ಅವನಿಗೊಂದು ಅವಕಾಶವೂ ಆಗಬೇಕು ಅಂತೇಳಿ ನಾವಿಲ್ಲಿ ದಂತ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದ್ದೇವೆ. ಮತ್ತು ಮೂರನೇದಾಗಿ ನಮಗೂ ನಮ್ಮ ಮಗ ಹತ್ತಿರದಲ್ಲೇ ಇರಬೇಕು ಅಂತ ಹೇಳುವಂಥ ಒಂದು ಸಣ್ಣ ಆಸೆಯೂ ಇತ್ತು. ಹಾಗಾಗಿ ನಾವು ಪುತ್ತೂರಿನಲ್ಲಿ ಈ ದಂತ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದ್ದೇವೆ. ತಾವೆಲ್ಲರೂ ನಮ್ಮ ಮಗನನ್ನು ಉತ್ತರೋತ್ತರ ಯಶಸ್ಸಿಗಾಗಿ ಹರಸಿ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇನೆ. ಸುಂದರವಾದ ಆ ಒಂದು ಕನ್ಸ್ಟ್ರಕ್ಷನ್ ಕೆಲಸವನ್ನು ಮಾಡಿರುವಂತಹ ಗಣ್ಯ ವ್ಯಕ್ತಿಗೆ ಇದೀಗ ಗೌರವಾರ್ಪಣೆ. ಶಂಕರಕೃಷ್ಣ ಮತ್ತು ಇದೀಗ ಅವಕಾಶ, ಇದೀಗ ವೇದಿಕೆ ತಮಗಾಗಿ. ಎಲ್ಲರಿಗೂ ಶುಭ ಮುಂಜಾನೆ. ಸಮಾಜದಲ್ಲಿ ನರಳುತ್ತಿರುವಂಥ ನೂರಾರು ಮಂದಿಗಳಿಗೆ ಸಂಜೀವನಂತೆ ಸೇವೆಯನ್ನು ಸಲ್ಲಿಸಿ ಅವರ ಬದುಕಿಗೆ ಹರ್ಷವನ್ನು ತರುತ್ತಿರುವಂಥ ವೈದ್ಯರು ನಮ್ಮ ಮುಂದೆ ಈ ವೇದಿಕೆಯಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡ ನಾನು ನಮಿಸಿಕೊಂಡು ಇಂದು ಈ ಕ್ಷೇತ್ರಕ್ಕೆ ಕಾಲಿಡ್ತಿರುವಂಥ ಪುಟ್ಟ ಬಾಲಕ ಶಂಕರಕೃಷ್ಣ, ನಾನು ವಿದ್ಯಾರ್ಥಿ, ಈಶ್ವರಮಂಗಲದ ಗಜಾನನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆರಂಭವಾದಾಗ ಮೊದಲ ಬ್ಯಾಚ್ ಅಂದರೆ ಶಂಕರಕೃಷ್ಣ ಅವರದ್ದು. ಅಡ್ಮಿಷನ್ ರಿಜಿಸ್ಟ್ನಲ್ಲೂ ಕೂಡ ಹಾಗೆ ಮೊದಲನೇ ಹೆಸರು ಅಂದರೆ ಶಂಕರಕೃಷ್ಣ ಅವರದ್ದು. ಅವರೆಂದು ಹೈಸ್ಕೂಲು ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ಆ ಬಳಿಕ ಕಾಲೇಜ್ ವಿದ್ಯಾಭ್ಯಾಸವನ್ನು ಪೂರೈಸಿಕೊಂಡು ದಂತ ಶಿಕ್ಷಣದಲ್ಲಿ ಅತ್ಯಂತ ಉನ್ನತವಾದಂಥ ಒಂದು ಸ್ಥಾನವನ್ನು ಪಡೆದು ಇಂದೀಗ ಪುತ್ತೂರಿನ ಮಹಾಲಿಂಗೇಶ್ವರ ಹತ್ತೂರಿನ ಒಡೆಯ ಅವರ ಸನ್ಮುಖದಲ್ಲಿ ಒಂದು ಡೆಂಟಲ್ ಕ್ಲಿನಿಕನ್ನು ಶುಭಾರಂಭ ಮಾಡಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಅವರೆಲ್ಲರಿಗೂ ಕೂಡ ಅವರಿಗೆ ನಾವು ನಮ್ಮೆಲ್ಲರ ಹಾರ್ದಿಕವಾದಂಥ ಅಭಿನಂದನೆಗಳನ್ನು ಮತ್ತು ಈ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರಿಗೆ ಯಶಸ್ಸು ದೊರಕಲಿ ಮತ್ತು ಅವರನ್ನು ಯಾರು ಸಂಪರ್ಕಿಸ್ತಾರೆ ಅವರು ತಮ್ಮ ನೋವನ್ನು ನಿವಾರಿಸಿಕೊಂಡು ಹರ್ಷಚಿತ್ತೆಯಿಂದ ನಗುಮುಖದಿಂದ ಹೋಗುವಂತಾಗಲಿ ಎಂಬುದಾಗಿ ನಾವು ಅವರಿಗೆ ಶುಭವನ್ನು ಹಾರೈಸ್ತಾ ನಾವು ಒಂದು ಸೇರಿದಂಥ ಈ ಒಂದು ಸಭೆ ಅವರಿಗೆ ಮತ್ತೊಮ್ಮೆ ಆಶೀರ್ವಚನದ ಮೂಲಕವಾಗಿ ಅವರಿಗೆ ಅವರ ಕ್ಲಿನಿಕ್ ಇನ್ನೂ ಕೂಡ ಅವರು ಶುಭವನ್ನು ನೀಡುತ್ತಾ ಎಲ್ಲರಿಗೂ ಕೂಡ ಸಂತೋಷವನ್ನು ತರಲಿ ಎಂಬುದಾಗಿ ಹಾರೈಸ್ತಾ ಅವರಿಗೆ ಶುಭವನ್ನು ನೋಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಡಾಕ್ಟರ್ MS ಭಟ್ ಇವರು ತಮ್ಮ ನುಡಿಗಳಲ್ಲಿ ರಾಗಾದಿರೋಗಾನ್ ಸತತಾನ ಶಕ್ತಾನ್ ಅಶೇಷಕಾಯ ಪ್ರಸೃತಾನ ಶೇಷ ಔತ್ಸುಕ್ಯ ಮೋಹ ರತಿದಾನ್ ಜಘಾನ್ ಯೋ ಪೂರ್ವವೈದ್ಯಾಯ ನಮೋಸ್ತು ತಸ್ಮೈ ಯೋ ಅಪೂರ್ವವೈದ್ಯಾಯ ನಮೋಸ್ತು ತಸ್ಮೈ ಯೋ ಪೂರ್ವವೈದ್ಯಾಯ ನಮೋಸ್ತು ತಸ್ಮೈ. ನಮ್ಮ
ನಮ್ಮ ಡಾಕ್ಟ್ರುಗಳಿಗೆ ದೇವರಾದ ಧನ್ವಂತರಿಯ ಇದು ಒಂದು ಶ್ಲೋಕ. ಈ ಶ್ಲೋಕದಲ್ಲಿ ನಮ್ಮ ವೈದ್ಯಕೀಯಗೆ ಸಂಬಂಧಪಟ್ಟ ತ್ರಿಮೂರ್ತಿಗಳಾದ ಚರಕ, ಸುಶ್ರುತ ಹಾಗೂ ವಾಗ್ಭಟ, ಇವರು ಮೂವರು ನಮಗೆ ತ್ರಿಮೂರ್ತಿಗಳು. ಅದರಲ್ಲಿ ಈ ವಾಗ್ಭಟ ಅಂತ ಹೇಳಿ ಅವರೆಲ್ಲ ಡಾಕ್ಟ್ರು ಅಂದರೆ ಪಂಡಿತರು ಹೌದು, ಆದರೆ ಎಲ್ಲ ಮುನಿಗಳೇ ಅವರು. ಈ ವಾಗ್ಭಟ ಅಂತ ಹೇಳುವವರು ತನ್ನ ಸೂತ್ರಸ್ಥಾನ ಎಂಬ ಗ್ರಂಥದಲ್ಲಿ ಪ್ರಥಮವಾದ ಶ್ಲೋಕವನ್ನು ಇದು ಬರೆದಿದ್ದಾರೆ. ಅದು ಇದಂದರೆ ಇದರಲ್ಲಿ ನಮ್ಮ ಎಲ್ಲ ರೋಗಕ್ಕೂ ಮೂಲ ಕಾರಣ ಏನು ಅಂತ ಅವ್ರು ಹೇಳ್ತಾರೆ. ಯಾವುದದು ಅಂದರೆ ರಾಗಾದಿ ರೋಗಾನ್, ಈ ರೋಗಗಳ ಸಮೂಹಕ್ಕೆ ಎಲ್ಲ ಕಾರಣ ರಾಗಾದಿ ರೋಗಾನ್. ರಾಗ ಅಂದರೆ ನಮ್ಮ ಬಯಕೆಗಳು, ಈ ಬಯಕೆಗಳು ಇರಬಾರ್ದು. ಮತ್ತು ಇದು ಎಂಥದ್ದು ಅಂದರೆ ಇದೊಂದು 6 ವೈರಿಗಳು ನಮ್ಮ ಬಾಡಿಯಲ್ಲಿ ಇರ್ತದೆ. ಅದು ಪ್ರತಿಯೊಬ್ಬರ ಬಾಡಿಯಲ್ಲಿ ಇರ್ತದೆ 6 ವೈರಿಗಳು. ಅದು ಯಾವುದು ಅಂತ ಹೇಳಿದರೆ ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ, ಮದ ಮತ್ಸರಗಳೆಂಬ ಈ 6 ವೈರಿಗಳು ನಮ್ಮನ್ನು ಇಡೀ ಜೀವಮಾನ ನಮಗೆ ಉಪದ್ರ ಕೊಡ್ತಾ ಇರ್ತದೆ. ಅದನ್ನು ನಾವು ಜಯಿಸಬೇಕು. ಅದನ್ನು ಜಯಿಸಿದರೆ ಮನುಷ್ಯನಿಗೆ ಇದು ರೋಗ ಇಲ್ಲ. ಅದಕ್ಕೆ ಬೇಕಾಗಿ ಅವರು ಏನು ಹೇಳ್ತಾರೆ ಅಂತಾರೆ, ಸೂತ್ರಸ್ಥಾನ ಅಂತ ಹೇಳುವ ಒಂದು ಪುಸ್ತಕದಲ್ಲಿ ಅವರು ಯಾವ ನಮೂನೆ ನಾವು ನಿತ್ಯ ಆಚರಿಸಿಕೊಂಡು ಬರಬೇಕು ಅದನ್ನೆಲ್ಲ ಇದೆಲ್ಲ ಹೇಳಿದ್ದಾರೆ. ಆ ಥರ ಮಾಡಿದರೆ ರೋಗಗಳಿಲ್ಲ. ಮತ್ತು ಬಂದವರಿಗೆ ನಾವು ಔಷಧಿ ಕೊಡ್ಬೋದು, ಬಾರದಾಗೆ ಮಾಡಲಿಕ್ಕೆ ಈ ಥರದ ಸೂತ್ರಸ್ಥಾನ ಅಂದರೆ ದಿನಚರಿ ಅದು ಅಷ್ಟೇ. ಬೆಳಗ್ಗಿಂದ ಕತ್ತಲೆವರೆಗೆ ನಾವು ಹೇಗೆ ಇರಬೇಕು ಅಂತೇಳಿ. ಈ ಶಾರೀರಿಕ ವ್ಯಾಧಿಗಳಿಗೂ ಈ ಹಲ್ಲಿನ ಇದು ಉಪದ್ರಗಳಿಗೂ ಇದೇ ಕಾರಣ ಇದ್ವೇ. ಅದು ಶರೀರದ ಒಂದು ಭಾಗ ಅಲ್ವೇ ಅದು ಹಲ್ಲು ಅಂತೇಳೋದು. ಈ ಥರ ಮಾಡಿದರೆ ಹಲ್ಲಿನ ವ್ಯತ್ಯಾಸಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಅದೊಂದು ನೋಡಿ ಅದು ಆ ಥರ ಮಾಡಬೇಕು ಅಂತ. ಮತ್ತು ಹಾಗೆ ನಾವೆಲ್ಲ ಆ ನಮೂನೆಯಲ್ಲಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ ನಡ್ಕೊಂಡು ಹೋದರೆ ನಮಗೆ ರೋಗ ಅಂತ ಹೇಳುವಂಥದ್ದು ಇಲ್ಲ. ಮತ್ತು ಇನ್ನು ನಮ್ಮ ಶಂಕರ ಕೃಷ್ಣ ಅವರಿಗೆ ಇವತ್ತು ಹೊಸದಂಥ ಚಿಕಿತ್ಸಾಲಯವನ್ನು ಶುರು ಮಾಡಿದ್ದಾರೆ. ಅವರಿಗೆ ಇನ್ನು ಮುಂದೆ ಈ ವಿಷಯದಲ್ಲಿ ಉತ್ತರೋತ್ತರವಾಗಿ ಆಗಲಿ ಮತ್ತು ಅವರು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಉತ್ತಮವಾಗಿ ಅಭಿವೃದ್ಧಿ ಆಗಲಿ ಅಂತ ನಾವೆಲ್ಲರೂ ಹಾರೈಸಿ ನನ್ನ 2 ಮಾತುಗಳನ್ನು ನಿಲ್ಲಿಸ್ತೇನೆ. ವಂದನೆಗಳು. ಇದೀಗ ಡಾಕ್ಟರ್ ಭಾಸ್ಕರ್ ಅವರು ತಮ್ಮ ಮಾತುಗಳು. ಇಂದಿನ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರು, ಶಿಕ್ಷಕರು ಆಗಿದ್ದು ನಮ್ಮೆಲ್ಲರಿಗೂ ಪರಿಚಿತರಾಗಿರುವ ಶ್ರೀ ಶಾಮಣ್ಣವರೇ, ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತ ವೈದ್ಯರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ಗೌರವಾನ್ವಿತ ಬಂಧು ಮಿತ್ರರೇ, ಈ ದಿವಸ ಡಾಕ್ಟರ್ ಶಂಕರ್ ಕೃಷ್ಣ ಅವರ ಕತ್ರಿಬೈಲ್ ಡೆಂಟಲ್ ಸ್ಪೆಷಾಲಿಟಿ ಕ್ಲಿನಿಕ್ ಮತ್ತು ಇಂಪ್ಲಾಂಟ್ ಸರ್ವಿಸ್ ಇರುವಂಥ ಈ ಒಂದು ಅತ್ಯುತ್ತಮ ಒಂದು ಫೆಸಿಲಿಟಿಯನ್ನು ಇಲ್ಲಿ ಪುತ್ತೂರಿನಲ್ಲಿ ಪ್ರಾರಂಭ ಮಾಡಿದ ಈ ದಿನದಂದು ಅಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನಾವೆಲ್ಲ ತುಂಬ ಸಂತೋಷಪಟ್ಟಿದ್ದೇವೆ. ನಾನು ಪುತ್ತೂರಿನ ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ಡಾಕ್ಟರ್ ಶಂಕರ್ ಕೃಷ್ಣ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕರುಣಿಸಲಿ. ಅವರ ಈ ಒಂದು ಸ್ಪೆಷಾಲಿಟಿ ಕ್ಲಿನಿಕ್ ಪುತ್ತೂರಿನಲ್ಲಿ ದೊಡ್ಡ ಹೆಸರು ಮಾಡಿ ಎಲ್ಲರಿಗೆ ಕೂಡ ಒಂದು ಉತ್ತಮ ಸೇವೆ ನೀಡುವಂತಾಗಲಿ ಅಂತೇಳಿ ನಾನು ಮೊದಲನೇದಾಗಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸ್ನೇಹಿತರೆ, ನಾವೆಲ್ಲ ದೇಹದ ಎಲ್ಲ ಅಂಗಗಳು ಕೂಡ ನಮಗೆ ಪ್ರಾಮುಖ್ಯ ಇರುವಂಥದ್ದು. ಅದರ ಜೊತೆಗೆ ಒಂದು ವ್ಯಕ್ತಿಯ ಪರ್ಸನಾಲಿಟಿ ಅಂದರೆ ವ್ಯಕ್ತಿತ್ವ. ಈ ವ್ಯಕ್ತಿತ್ವ ಅಂತ ಹೇಳಿದ್ದು ನಮ್ಮ ಮುಖದಲ್ಲಿ ಕಾಣ್ತದೆ.
ಮುಖದಲ್ಲಿ ಕಾಣೋದು ಅಂತ ಹೇಳಿದರೆ ಮುಖದಲ್ಲಿ ಒಂದು ನಗುಮುಖ ಇದ್ದರೆ ಅವರನ್ನು ಲೋಕದಲ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಹಾಗೆ ಅಂಥ ಒಂದು ನಗುಮುಖ ಇರಬೇಕಾದ್ರೆ ನಮಗೆ ಶರೀರದಲ್ಲಿ ಯಾವುದೇ ತೊಂದರೆ ಇರಬಾರ್ದು. ಈ ಹಲ್ಲಿನ ಡಾಕ್ಟ್ರ ಇದು ಇಂಪಾರ್ಟೆನ್ಸ್ ಗೊತ್ತಾಗೋದು ನಮಗೆ ಹಲ್ಲು ನೋವು ಬಂದಾಗ ಮಾತ್ರ. ಹಲ್ಲು ನೋವು ಬಂದಾಗ ಮತ್ತೆ ನಮಗೆ ತಡಿಲಿಕ್ಕೆ ಆಗೋದಿಲ್ಲ, ನಿದ್ರೆ ಬರೋದಿಲ್ಲ, ಏನು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ದೇಹದಲ್ಲಿ ಎಲ್ಲೇ ಒಂದು ಭಾಗದಲ್ಲಿ ನೋವಾದರೂ ಕೂಡ ನಮಗೆ ನಮ್ಮ ದಿನ ಮುಂದೆ ಕೊಂಡೋಗ್ಲಿಕ್ಕೆ ಕಷ್ಟ ಆಗ್ತದೆ. ಅಂದರೆ ಇವರ ಕ್ಲಿನಿಕ್ಕಿನಲ್ಲಿ ಹಲ್ಲಿನ ಬೇಸಿಕ್ ಫೆಸಿಲಿಟಿಯಿಂದ ಹಿಡಿದದ್ದು, ಅಂದರೆ ನೀವು ನೋಡ್ಬೋದು ಅವರ ಇದರಲ್ಲಿ ಇದು ಹಲ್ಲುಗಳನ್ನು ಕ್ಲೀನ್ ಮಾಡೋದು, ಪ್ಲೇಕ್ಸ್ ತೆಗೆಯೋದು, ಅಲ್ಲಿಂದ ಹಿಡಿದು ಇಂಪ್ಲಾಂಟ್ ಫಿಕ್ಸ್ ಮಾಡುವಲ್ಲಿವರೆಗಿನ ಟ್ರೀಟ್ಮೆಂಟ್ ಈಸ್ ಅವೈಲೇಬಲ್ ಇನ್ ಒನ್ ಪ್ಲೇಸ್. ಅಂದರೆ ಈಗಿನ ಹೊಸ ಹೊಸ ಏನು ನೂತನ ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಇದೆ, ಮೊದಲಾದರೆ ಹಲ್ಲಿನ ಸೆಟ್ ಮಾಡೋದು, ಹಚ್ಚಿ ತೆಗೆಯೋದು, ಅದಕ್ಕೊಂದು ಇದು ಡೆಂಚರ್ಸ್ ಅಂತೇಳಿ ಕೊಟ್ಟು ಅದು ಇಟ್ಟುಕೊಳ್ಳೋದು, ತೆಗೆಯೋದು, ಕ್ಲೀನ್ ಮಾಡೋದು. ಈಗ ಅದೆಲ್ಲ ಅಳತಾಗ್ತಾ ಉಂಟು. ಈಗ ಹೋದಲ್ಲಿಗೆ ಅವರು ಹಲ್ಲನ್ನು ಫಿಕ್ಸ್ ಮಾಡಿಬಿಡ್ತಾರೆ. ಫಿಕ್ಸ್ ಮಾಡೋದು ಅಂತ ಹೇಳಿದರೆ ಆಲೋಚನೆ ಮಾಡಿ ಎಷ್ಟು ನಮಗೆ ಒಂದು ಕನ್ವೀನಿಯನ್ಸ್ ಅಂತೇಳಿ. ಅಂದರೆ ಅದನ್ನು ಹೀಗೆ ತೆಗೆಯುವಂಥದ್ದು, ಕ್ಲೀನ್ ಮಾಡೋದೆಲ್ಲ ಇಲ್ಲ, ನಮ್ಮ ನ್ಯಾಚುರಲ್ ಹಲ್ಲಿನಾಗೆ ಅವರು ಫಿಕ್ಸ್ ಮಾಡಿ ಕೊಡ್ತಾರೆ. ಇನ್ನು ಈ ಹಲ್ಲಿನ ಇನ್ನೊಂದು ಮಹತ್ವ ಏನು ಅಂತ ಹೇಳಿದರೆ, ಈಗ ನಮಗೆಲ್ಲ ಗೊತ್ತಿದ್ದಾಗೆ 32 ಹಲ್ಲಿದ್ದು 32 ಸಲ ನಾವು ಅಗಿಬೇಕು, ಇದೆಲ್ಲ ಎಲ್ರಿಗೆ ಗೊತ್ತಿದ್ದಂಥ ವಿಷಯ. ನಾವು ತಿನ್ನುವಾಗ ಅಷ್ಟು ಸಲ ಅಗಿದ್ರೆ ಅಷ್ಟು ಚೆನ್ನಾಗಿ ಅದು ನಮಗೆ ಆಹಾರ ಜೀರ್ಣ ಆಗಿ ಅದರ ಸತ್ವ ಎಲ್ಲ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ, ತಿಳಿದವರು ಹೇಳ್ತಾರೆ. ಇನ್ನು ಈ ಮುಖದ ಒಂದು ಚಹರೆ ಅಥವಾ ಮುಖ ಚೆಂದ ಕಾಣಲಿಕ್ಕೆ ಈಗ ಈ ಹಲ್ಲುಗಳ ಒಂದು ಇಂಪಾರ್ಟೆನ್ಸ್ ಕೂಡ ಎಲ್ರಿಗೂ ಗೊತ್ತಾಗಿದೆ. ಅಂದರೆ ನಾವು ಹೇಳ್ಬೇಕಾದ್ರೆ ಈಗ ಸಿನಿಮಾ ಅಥವಾ ಇಂಥ ಇದರಲ್ಲಿ ಫೀಲ್ಡಿನಲ್ಲಿರುವವರಿಗೆಲ್ಲ ಅಲ್ಲಿನ ಡಾಕ್ಟ್ರುಗಳು ತುಂಬ ಹೆಲ್ಪ್ ಮಾಡ್ತಾರೆ. ಅವರ ದಂತಪಾಕ್ತಿಯನ್ನೆಲ್ಲ ಸರಿ ಮಾಡಿ ಚೆಂದ ಕಾಣುವ ಹಾಗೆ ಮಾಡಿ. ಇವರ ಇದರಲ್ಲಿ ನಾನು ನೋಡಿದೆ ಅಂತಂದರೆ ಸ್ಮೈಲು ಕೂಡ, ಈಗ ನಿಮ್ಮ ನಗು ನಿಮಗೆ ಸರಿ ಇಲ್ಲ ಅಂತ ಕಾಣೋದಿದ್ದರೆ ಅವ್ರ ಹತ್ರ ಬಂದರೆ ಅವರು ಅದನ್ನು ನಿಮಗೆ ಬೇಕಾದ ರೀತಿಯಲ್ಲಿ ನೀವು ನಗುವ ರೀತಿ ಮಾಡಿಕೊಡಲಿಕ್ಕೆ ಸಾಧ್ಯ ಉಂಟು ಈಗಿನ ಕಾಲದಲ್ಲಿ. ಅಂದರೆ ಸೈನ್ಸ್ ಮತ್ತು ಟೆಕ್ನಿಕ್ಸ್ ಎಷ್ಟು ಇಂಪ್ರೂವ್ ಆಗಿದೆ ಅಂತೇಳಿದರೆ, ಯಾವ ವ್ಯಕ್ತಿಯನ್ನು ಕೂಡ ಒಬ್ಬ ನಗುಮುಖ ಇಲ್ಲದವನನ್ನು ಯಾರು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತಿರುವಂಥ ಈ ಸಂದರ್ಭದಲ್ಲಿ ಅದನ್ನು ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಉಂಟು. ಒಬ್ಬ ವ್ಯಕ್ತಿಯ ಚಹರೆಯನ್ನು ಚೆನ್ನಾಗಿ ಕಾಣುವ ಹಾಗೆ, ಎಲ್ಲರಿಗೂ ಒಂದು ಅಕ್ಸೆಪ್ಟ್ ಆಗುವ ಹಾಗೆ ಮಾಡಲಿಕ್ಕೆ ಸಾಧ್ಯ ಉಂಟು. ಅಂಥದ್ದೆಲ್ಲ ಈಗಿನ ವಿಜ್ಞಾನ ಕೊಟ್ಟಂಥ ಹೊಸ ಹೊಸ ವಿಷಯಗಳು, ಅಂಥ ಎಲ್ಲ ವಿಷಯಗಳು ಕೂಡ ಇವರ ಕ್ಲಿನಿಕ್ಕಿನಲ್ಲಿ ಅವೈಲೇಬಲ್ ಇದೆ. ಮತ್ತು ಅವರು ನಮಗೆ ನೇಬರ್, ನಾವು ಇಲ್ಲೇ ಪಕ್ಕದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ಎಲ್ಲರೂ ಇವರ ಈ ಒಂದು ಅತ್ಯಾಧುನಿಕ ಫೆಸಿಲಿಟಿಯನ್ನು ಉಪಯೋಗ ಮಾಡಿ ಪ್ರಯೋಜನವನ್ನು ಪಡೆದು ಅವರಿಗೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕು ಅಂತ ಮತ್ತೊಮ್ಮೆ ಹೇಳ್ತಾ, ನನಗೆ ಈ ಅವಕಾಶ ಕೊಟ್ಟದ್ದಕ್ಕಾಗಿ ನಿಮಗೆ ವಂದಿಸ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ. ವಂದನೆಗಳು ಸರ್. ಇದೀಗ ಡಾಕ್ಟರ್ JC ಅಡಿಗ ಇವರಿಂದ ಶುಭ ನುಡಿಗಳು. ವೇದಿಕೆಯಲ್ಲಿ ಆಸೀನರಾಗಿರುವ ಅತಿಥಿಗಳೇ ಹಾಗೂ ಇಲ್ಲಿ ನೆರೆದಿರುವ ಸಭಾಸದರೇ, ಕತ್ರಿಬೈಲ್ ಡೆಂಟಲ್ ಕ್ಲಿನಿಕ್ ಇವತ್ತು ಉದ್ಘಾಟನೆ ಆಗಿದೆ. ಕತ್ರಿಬೈಲ್ ಒಂದು ಫ್ಯಾಮಿಲಿ ಅನ್ನೋದು ನನ್ನ ಒಂದು ಒಡನಾಟ ಸಾಧಾರಣ 40 ವರ್ಷದ ಹಿಂದೆ ಸ್ಟಾರ್ಟ್ ಆಗಿದೆ. ನಾನು ಆಗ ಈಶ್ವರಮಂಗಲಕ್ಕೆ ನಾನು ವೈದ್ಯಕೀಯ ಸೇವೆಯಲ್ಲಿ ಪುತ್ತೂರಲ್ಲಿ ಶುರು ಮಾಡಿದಾಗ ಕತ್ರಿಬೈಲಿಗೆ ವಾರಕ್ಕೊಮ್ಮೆ ಹೋಗ್ತಿದ್ದೆ. ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳ ಫ್ಯಾಮಿಲಿ ಡಾಕ್ಟ್ರಾಗಿಯೂ ಕೂಡ ನಾನು ಕೆಲಸ ಮಾಡ್ತಾಯಿದ್ದೆ. ಹಾಗೆ ಈ ಒಂದು ಡೆಂಟಲ್ ಕ್ಲಿನಿಕ್ ಅವರು ಓಪನ್ ಮಾಡ್ತೇನೆ ಅಂತ ಶಂಕರಕೃಷ್ಣ ಹೇಳಿದಾಗ ನನಗೆ ಸಂತೋಷ ಆಯಿತು. ಪುತ್ತೂರಿಗೆ ಇಂಥ ಒಂದು ಉತ್ತಮ ದಂತ ಚಿಕಿತ್ಸೆಯ ಲಭ್ಯತೆ ಅವಶ್ಯಕತೆ ಇದೆ. ಎಲ್ಲ ನಿಟ್ಟಿನಲ್ಲಿಯೂ ಆಧುನಿಕ ಸೌಕರ್ಯಗಳಿಂದ ಈ ದಂತ ಚಿಕಿತ್ಸಾಲಯವನ್ನು ಅವರು ಪ್ರಾರಂಭಿಸಿದ್ದಾರೆ. ಹಾಗೆ ಉತ್ತಮ ಡಿಗ್ರಿಯನ್ನು ಕೂಡ
ಪಡೆದು MDSನಲ್ಲಿ ಮತ್ತು 2 ವರ್ಷ ಅವರು ಕೆಲಸ ಮಾಡಿ ಅನುಭವವನ್ನು ಕೂಡ ಪಡೆದಿದ್ದಾರೆ. ಆದ್ದರಿಂದ ಈ ಅನುಭವ ಅನ್ನೋದು ಅತಿ ಮುಖ್ಯ ಈ ಡೆಂಟಲ್ ಕೆಲಸದಲ್ಲಿ. ಮೊದಲೇ ಹೋಗಿ ಹೆಚ್ಚು ಜನರು ಫಸ್ಟ್ ಅವರು MDS ಮುಗಿಸಿ ಬಂದರೆ ಜನರು ಸ್ವಲ್ಪ ಅವರಿಗೆ ಸ್ವಲ್ಪ ಸಂಶಯ ಇರ್ತದೆ, ಇವರೇನಾದರೂ ಮಾಡ್ಯಾರ ಅಂತ. ಆದರೆ ಇವರು 2 ವರ್ಷ ಅದರಲ್ಲಿ ಫರ್ದರ್ ಅದರ ಬಗ್ಗೆ ಟ್ರೈನಿಂಗ್ ಆಗಿ ಇಲ್ಲಿ ಬಂದು ನೆಲೆಸಿದ್ದಾರೆ. ಅವರು ಈ ದಂತ ಚಿಕಿತ್ಸಾಲಯದಲ್ಲಿ ಉತ್ತಮ ಕೆಲಸ ಮಾಡಿ ಜನರಿಗೆ, ಪುತ್ತೂರಿನ ಪರಿಸರ ಜನರಿಗೆ ಉತ್ತಮ ಸೇವೆ ಕೊಡಲಿ ಅಂತ ಶ್ರೀ ಮಹಾಲಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಉತ್ತಮ ಅಭಿವೃದ್ಧಿಯನ್ನು ಹಾರೈಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸರ್, ಇದೀಗ ಡಾಕ್ಟರ್ KP ಪುತ್ತೂರಾಯ ತಮ್ಮ ಮಾತುಗಳು. ಹರಿ ಓಂ. ಕತ್ರಿಬೈಲ್ ಡೆಂಟಲ್ ಕ್ಲಿನಿಕ್ನ ಈ ಒಂದು ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ಎಲ್ಲ ಹಿರಿಯ ಅತಿಥಿ ಗಣ್ಯರುಗಳೇ, ಹಾಗೆ ಇಲ್ಲಿ ನೆರೆದಿರುವಂಥ ಡಾಕ್ಟರ್ ಶಂಕರ್ ಕೃಷ್ಣ ಅವರ ಬಂಧು ಬಳಗದವರೇ ಹಾಗೂ ಸಜ್ಜನ ಬಂಧುಗಳೇ, ಡಾಕ್ಟರ್ ಶಂಕರ್ ಕೃಷ್ಣ ಅವರ ಈ ಒಂದು ಡೆಂಟಲ್ ಕ್ಲಿನಿಕ್ ಪುತ್ತೂರಿನ ಮತ್ತು ಆಸುಪಾಸಿನ ಜನರಿಗೆ ಒಂದು ಉತ್ತಮ ಸೇವೆಯನ್ನು ನೀಡುವಂತಾಗಲಿ ಅಂತ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಚಿಕಿತ್ಸೆಯ ಜೊತೆಗೆ ಜನರಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥ ಪ್ರಿವೆಂಟಿವ್ ಮೆಡಿಸಿನ್ ಅಥವಾ ದಂತ ಆರೋಗ್ಯವನ್ನು ಕಾಪಾಡೋದು ಹೇಗೆ ಅಂತ ಸಹ ಅವರು ತಮ್ಮ ಸಮಯ ಸಿಕ್ಕಾಗ ಅಥವಾ ಅವಕಾಶ ಸಿಕ್ಕಾಗಲೆಲ್ಲ ಜನರಿಗೆ ಇದರ ಬಗ್ಗೆಯನ್ನು ಮಾಹಿತಿ ನೀಡಲಿ ಅಂತ ಅವರಲ್ಲಿ ಕೇಳಿಕೊಳ್ಳುತ್ತಾ, ಈ ಒಂದು ವಠಾರದಲ್ಲಿ ಈ ಒಂದು APMS ರೋಡ್ ಅಂತ ಕರಿತೇವೆ ನಾವು. ಈಗ ನೋಡಿದರೆ ಇಲ್ಲಿ ಆಸ್ಪತ್ರೆಗಳು, ಕ್ಲಿನಿಕ್ಗಳೇ ತುಂಬಿವೆ. ಅದರಿಂದ ಈ ರೋಡನ್ನು ಸಹ ಒಂದು ಹಾಸ್ಪಿಟಲ್ ರೋಡ್ ಅಂತ ಬದಲಾಯಿಸೋದು ಉತ್ತಮ ಅಂತ ನನಗೆ ಒಂದು ಅನಿಸಿತು. ಇನ್ನಷ್ಟು ವೈದ್ಯರುಗಳು ಜನರಿಗೆ ಸೇವೆಯನ್ನು ನೀಡುವಂತಾಗಲಿ, ಈ ಒಂದು ಆಸುಪಾಸಿನ ಜನರಿಗೆ ಅವರ ಉತ್ತಮ ಸೇವೆ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮುಂದೆ ಡಾಕ್ಟರ್ AP ಭಟ್ ತಮ್ಮ ಮಾತುಗಳು. ವೇದಿಕೆಯ ಮೇಲೆ ಉಪಸ್ಥಿತರಿರುವಂಥ ನನ್ನ ವೈದ್ಯ ಮಿತ್ರರೇ ಮತ್ತು ನನ್ನ ಬಂಧುಗಳಾದ ಶಾಮಣ್ಣ, ಅವರನ್ನು ಗೋಪಣ್ಣ ಅಂತಲೂ ಕರಿತಿದ್ವಿ. ಶಾಮಣ್ಣ ಮತ್ತು ಗೋಪಣ್ಣ ಅಂತಲೂ ಕರಿತಿದ್ವಿ. ಮತ್ತು MS ಭಟ್ರು ಕೂಡ ನನ್ನ ಬಂಧುಗಳೇ. ಮತ್ತು ಈ ಕಟ್ಟಡದ ಮಾಲೀಕರಾದ ನಮ್ಮ ಮಿತ್ರರಾದ ವಿಲೇರಿನ್ ಸೋಜಾ ಅವರೇ ಮತ್ತು ದೀಪಕ್ ಮತ್ತು ಅವರ ಕುಟುಂಬದವರೇ, ಅವರೆಲ್ಲ ನಮ್ಮ ನೆರೆಕೆರೆಯವರು. ನಮಗೆ ಕಷ್ಟಕ್ಕೆ ಬಂದುವಾಗ ಸಹಾಯ ಮಾಡಿದವರು. ಹಾಗೆ ಅವರನ್ನು ನಾವು ನೆನೆಸಿಕೊಳ್ಳುವುದು ಭಾಳ ಅವಶ್ಯ ಅಂತ ತಿಳ್ಕೊಂಡಿದ್ದೇನೆ. ಈ ಹಲ್ಲಿನ ಆರೋಗ್ಯ, ಹಲ್ಲು ದಂತ ಪಂಕ್ತಿಗಳು ನಮ್ಮ ಸೌಂದರ್ಯ ಮತ್ತು ಆರೋಗ್ಯ ಎರಡಕ್ಕೂ ಒಂದು ಮುಖ್ಯವಾದ ವಿಷಯ. ಡಾಕ್ಟರ್ ಭಾಸ್ಕರ ಹೇಳಿದಾಗೆ ನಮ್ಮ ಮುಖಕ್ಕೆ ಒಂದು ಪರ್ಸನಾಲಿಟಿ ಕೊಡುವಂಥದ್ದು ನಮ್ಮ ಹಲ್ಲುಗಳು. ಹಿಂದಿನ ಕಾಲದಲ್ಲಿ ಒಬ್ಬರ ಹಲ್ಲು ಸ್ವಲ್ಪ ಓರೆ ಇದ್ದರೆ ವಕ್ರದಂತ ಆಗಿದ್ದರೆ ಆ ಹುಡುಗಿಗೆ ಹಲ್ಲು ಓರೆ, ಅವಳು ಬೇಡ, ಈ ಹುಡುಗನಿಗೆ ಹಲ್ಲು ಓರೆ, ಇವರು ಬೇಡ ಅಂತೇಳಿ ಈಗ ಹುಡುಗಿಯರನ್ನು ಬಿಡೋದಿಲ್ಲ, ಹುಡುಗರನ್ನಾದರೆ ಹೇಳ್ತಾರೆ. ಈಗ ಮೊದಲೇ ಹುಡುಗರಿಗೆ ಮದುವೆ ಆಗೋದಿಲ್ಲ, ಅದರ ಮೇಲೆ ಹಲ್ಲು ಓರೆ ಇದ್ದರೆ ಮೊದಲೇ ಅವನ ಹಲ್ಲು ಓರೆ ಬೇಡ ಅಂತ ಹೇಳ್ತಾರೆ. ಈಗ ಅದನ್ನು ಸರಿ ಮಾಡುವಂಥ ವ್ಯವಸ್ಥೆ ಬಂದಿದೆ. ಯಾರೂ ಅದರ ಬಗ್ಗೆ ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಮತ್ತು ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ಕೊಟ್ಟ ಚಕ್ಕುಲಿ, ಸಾಂತಣಿ, ಪುಳಿಕಟೆ ಇಂಥದ್ದೆಲ್ಲ ತಿಂತ ಇದ್ದು ಹಲ್ಲುಗಳು ಸ್ವಲ್ಪ ಆರೋಗ್ಯವಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸ್ವೀಟುಗಳು, ಸಿಹಿ ತಿಂಡಿಗಳು, ಚಾಕ್ಲೇಟು ಇಂಥದ್ದನ್ನು ತಿಂದು ಹಲ್ಲುಗಳು ಬೇಗ ಹಾಳಾಗ್ತವೆ ಅಂತ ಬಲ್ಲವರು ಹೇಳ್ತಾರೆ. ನಾನು ಅದರಲ್ಲಿ ಹೆಚ್ಚು ವಿಶೇಷಜ್ಞ ಅಲ್ಲ. ಆದ ಕಾರಣ ಹಲ್ಲಿನ ಅನಾರೋಗ್ಯಗಳು ಈಗ ಹೆಚ್ಚು. ಅದಕ್ಕೆ ಸರಿಯಾದ ವೈದ್ಯಶಾಸ್ತ್ರದಲ್ಲಿ, ದಂತ ವೈದ್ಯಶಾಸ್ತ್ರದಲ್ಲಿ ಅದಕ್ಕೆ ಬೇಕಾದ ಚಿಕಿತ್ಸೆಗಳು ಇವೆ. ಮತ್ತು ಹಿಂದೆ ನನಗೊಬ್ಬರೇ ಕೆಲವರು ಕತೆ ಹೇಳ್ತಿದ್ರು, ದೇವೇಂದ್ರ ಈ ಊರ್ವಶಿ ಮೇನಕೆಯರನ್ನೆಲ್ಲ ಅವನ ಕೆಲಸಕ್ಕೆ ಭೂಲೋಕ ಕಳಿಸುವಾಗ ಅವರು ಅಳುತ್ತಿದ್ದರಂತೆ. ನಾವು ಅಲ್ಲಿಗೆ ಹೋಗೋದಿಲ್ಲ, ಅಲ್ಲಿಗೆ ಹೋದರೆ ನಮಗೆ ಪ್ರಾಯ ಆಗ್ತದೆ, ತಲೆಗೂದಲು ಬಿಳಿ ಆಗ್ತದೆ, ಹಲ್ಲುಗಳೆಲ್ಲ ಉದುರುತ್ತದೆ. ಅದಕ್ಕೆ ದೇವೇಂದ್ರ ಹೇಳಿದಂತೆ, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಹಲ್ಲುಗಳ ಆರೋಗ್ಯ ನೋಡಲಿಕ್ಕೆ ನಾನು ದಂತ ವೈದ್ಯರನ್ನು ಸೃಷ್ಟಿ ಮಾಡಿ ಭೂಲೋಕಕ್ಕೆ ಕಳಿಸ್ತೇನೆ ಅಂತೇಳಿ. ಆಮೇಲೆ ಅವರು ಭೂಲೋಕಕ್ಕೆ ಬರಲಿಕ್ಕೆ ಒಪ್ಪಿದರು ಅಂತ ಒಂದು ಕತೆ ಕೇಳಿದ್ದೇನೆ ನಾನು ಪುರಾಣದಲ್ಲಿ. ಹಾಗೆ ನನ್ನಂಥ ವೃದ್ಧರು, ನಾವೆಲ್ಲ ವೃದ್ಧರೇ,
ನಮ್ಮನ್ನು ಯುವಕರನ್ನು ಅಲ್ಲಿ ಕಾಡುವಂಥ ತಲೆಗೆ ಬಣ್ಣವು ಮತ್ತು ಹಲ್ಲುಗಳಿಗೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿನ ವೈದ್ಯರು ಯಾವಾಗಲೂ ಮಾಡ್ತಾ ಇರ್ತಾರೆ. ಶ್ರೀ ಶಂಕರಕೃಷ್ಣ ಅವರ ಈ ದಂತವೈದ್ಯ ಆಸ್ಪತ್ರೆ ಭಾಳ ಸಂತೋಷ ಆಯಿತು. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವರು ಪಟ್ಟ ಪರಿಶ್ರಮ ನಿಜವಾಗಿಯೂ ಸಾರ್ಥಕ. ಅದನ್ನು ನಮ್ಮ ಜನರು, ಪುತ್ತೂರು ಪರಿಸರದವರು ಅದರ ಸಾರ್ಥಕ ಉಪಯೋಗವನ್ನು ಪಡೆದು ಈ ದಂತ ಚಿಕಿತ್ಸಾಲಯ ಇನ್ನೂ ಬೆಳೆದು ಡೆಂಟಲ್ ಕಾಲೇಜ್ ಆಗುವಂಥ ಒಂದು ಇದು ಬರಲಿ. ಭಾಳ ಉತ್ಸಾಹಿ ಅವರು. ಅವರಿಗೆ ಒಳ್ಳೆಯದಾಗಲಿ. ಮತ್ತು ನಾವಿಲ್ಲಿ ಪಕ್ಕದಲ್ಲಿ ಇರುವುದು, ನಮ್ಮಲ್ಲಿ ಜೋರು ಮಾತಾಡ್ತೀರ ಅಲ್ಲಿ ಹಲ್ಲು ತೆಗಿಲಿಕ್ಕೆ ಅಲ್ಲಿ ಹೋಗಿ ಅಂತ ಕಳಿಸ್ಬೋದು. ಹಾಗೆ ಹಲ್ಲಿನ ವೈದ್ಯರಿಗೆ ನಮಗಿಲ್ಲದ ಒಂದು ಅನುಕೂಲ ಇದೆ. ನಮ್ಮ ಹತ್ರ ಪೇಷಂಟ್ನವಳು ಕೆಲವರು ಬಂದರೆ ಮಾತಾಡೋದು ನಿಲ್ಲಿಸುವುದೇ ಇಲ್ಲ. ಇವರು ಬಾಯಿ ಅಂತ ಮಾಡಿದ್ರೆ ಮತ್ತು ಮಾತಾಡಲಿಕ್ಕೆ ಆಗೋದಿಲ್ಲ. ಆ ಒಂದು ಅನುಕೂಲ ಹಲ್ಲಿನ ವೈದ್ಯರಿಗೆ ಇದೆ. ನಮಗೆ ಅಲ್ಲಿ ನಾವು ಕೆಲವೊಮ್ಮೆ ಸಿಸ್ಟರ್ಗಳ ಹತ್ರ ಥರ್ಮಾಮೀಟ್ರ್ ಇಟ್ಟು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿಸ್ತೇವೆ. ಈಗ ಅದು ಕೂಡ ಥರ್ಮಾಮೀಟ್ರ್ ಹೋಗಿ ಹೀಗೆ ಒಂದು ಹಿಡಿಯುವುದು ಬಂದಿದೆ, ಕೊದಂಟಿಯಾಗೆ. ಕೆಲವು ಪೇಷಂಟ್ನವ್ರು ಮಾತಾಡೋದು ನಿಲ್ಲಿಸೋದಿಲ್ಲ. ಅವರೆಲ್ಲ ಪುರಾಣ ಹೇಳೋದು, ಬೇಕಾದ್ದು ಹೇಳೋದಿಲ್ಲ, ಬೇಡದ್ದೆಲ್ಲ ಹೇಳ್ತಾ ಇರ್ತಾರೆ. ಇವರಿಗೆ ಆ ಅನುಕೂಲ ಇದೆ. ಅವರ ಹಿರಿಯರು, ಅವರ ತಂದೆ ಎಲ್ಲ ಒಳ್ಳೆ ಸುಸಂಸ್ಕೃತರು. ಅವರು ಎಷ್ಟು ಜನಪ್ರಿಯರಂತ ಇಲ್ಲಿ ನೆರೆದ ಜನರ ಸಮೂಹವನ್ನು ನೋಡಿದರೆ ಗೊತ್ತಾಗ್ತದೆ. ಈಶ್ವರಮಂಗಲ ಪರಿಸರದಲ್ಲಿ ಅವರಿಗೆ ಒಳ್ಳೆಯ ಹೆಸರಿದೆ ಅಂತ ನನಗೆ ಅಂದ್ಕೊಂಡಿದ್ದೇನೆ. ಒಳ್ಳೆ ಕೃಷಿಕರು ಅವರು, ಅವರ ತಂದೆ. ಅದೇ ಥರ ಮಗನು ಕೂಡ ಒಳ್ಳೆಯ ತಜ್ಞ ವೈದ್ಯರು. ಒಳ್ಳೆಯದಾಗಲಿ, ಏನು ಹೆದರೋದು ಬೇಡ. ಒಳ್ಳೆಯ ಮನಸ್ಸು, ಒಳ್ಳೆಯ ಪರಿಶ್ರಮ ಮತ್ತು ಒಳ್ಳೆಯ ಜ್ಞಾನ ಇದ್ದರೆ ಎಲ್ಲರೂ ಬೆಳೀತಾರೆ. ಹೀಗೆಂತೇಳಿ ಅವರಿಗೆ ಶುಭ ಹಾರೈಸಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಸಮಾರಂಭದಲ್ಲಿ ಮುಂದೆ ಬಂದಿರುವಂಥ ತಮ್ಮೆಲ್ಲರಿಗೂ ಧನ್ಯವಾದ ಸಮರ್ಪಿಸಿದ್ದಾರೆ ಡಾಕ್ಟರ್ ಶಂಕರಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಫೀಲಿಂಗ್ ಗ್ರ್ಯಾಟಿಟ್ಯೂಡ್ ಆ್ಯಂಡ್ ನಾಟ್ ಎಕ್ಸ್ಪ್ರೆಸ್ಸಿಂಗ್ ಇಟ್ ಈಸ್ ಲೈಕ್ ರ್ಯಾಪಿಂಗ್ ಎ ಪ್ರೆಸೆಂಟ್ ಆ್ಯಂಡ್ ನಾಟ್ ಗಿವಿಂಗ್ ಇಟ್. ಅಂದರೆ ಕೃತಜ್ಞತಾ ಭಾವವನ್ನು ಹೊಂದಿಕೊಂಡು ಅದನ್ನು ಹೇಳದಿದ್ದರೆ ಅದು ಪ್ಯಾಕ್ ಮಾಡಿ ಇಟ್ಟು ಕೊಡದೇ ಹೋದಂತಹ ಉಡುಗೊರೆಯ ಥರ ಅಂತ. ಹಾಗೆ ಮೊದಲಿಗೆ ನಾನು ಅಪ್ಪ ಅಮ್ಮನಿಗೆ ಹಾಗೂ ಗುರುಗಳಿಗೆ ಕೇವಲ ಶಬ್ದಗಳಲ್ಲಿ ಧನ್ಯವಾದ ಹೇಳಲು ಸಾಧ್ಯವಿಲ್ಲ. ನಾವು ಯಾವ ರೀತಿ ಬದುಕುತ್ತೇವೆಯೋ ಅದರ ಮೇಲೆ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬಹುದು ಎಂದು ನನ್ನ ನಂಬಿಕೆ. ಆದರೆ ಒಂದು ವಾಕ್ಯವನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇನಂತಂದರೆ ನಾನು ಸ್ವಪ್ರಯತ್ನದಿಂದ ಡೆಂಟಿಸ್ಟ್ ಆದದ್ದು ಎಷ್ಟೋ ಅದಕ್ಕಿಂತ ಹೆಚ್ಚು ನನ್ನ ಗುರುಗಳಂತಹ ಹಾಗೂ ನನ್ನ ಹೆತ್ತವರ ಪ್ರಯತ್ನವಿದೆ ಎನ್ನುವುದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಎರಡನೇದಾಗಿ, ಯಾವುದೇ ವಿಷಯದಲ್ಲಿ ಪ್ರಗತಿ ಅಥವಾ ಸಕ್ಸಸ್ ಈ ಥರ ಆಗಬೇಕು ಅಂತ ಇದ್ದರೆ ಅದಕ್ಕೆ ಹಿರಿಯರ ಹಾರೈಕೆ, ಆಶೀರ್ವಾದ ಬೇಕೇ ಬೇಕು. ನನಗೆ ಎಲ್ಲ ಹಂತದಲ್ಲಿಯೂ ಮಾರ್ಗದರ್ಶನ ನೀಡಿ ಆಶೀರ್ವಾದ ಮಾಡಿರುವಂತಹ ಹಾಗೂ ವಿಶೇಷವಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನು ಹರಸಿರುವಂತಹ ಎಲ್ಲ ಹಿರಿಯರಿಗೂ ನಾನು ಶಿರವಾಗಿ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇನ್ನು ವಿಶೇಷವಾಗಿ ಆರಂಭದಿಂದ ತೊಡಗಿ ಈಗಿನವರೆಗೂ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಉಪಕಾರ ಮಾಡಿದಂತಹ ಕಟ್ಟಡದ ಮಾಲೀಕರ ಅವರಿಗೂ ಹಾಗೂ ಅಕ್ಕಪಕ್ಕದ ಉದ್ಯಮದವರಿಗೂ ನನ್ನ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮ ಬಂಧು ಮಿತ್ರರಿಗೆ, ಹಿರಿಯರಿಗೆ, ಸಂಬಂಧಿಕರಿಗೆ, ಮಿತ್ರರಿಗೆ ಹಾಗೂ ವಿಶೇಷವಾಗಿ ನಮ್ಮ ಊರಿನವರು ಅಂತ ಬಂದವರು ಇದ್ದೀರಾ, ನಿಮಗೆಲ್ಲರಿಗೂ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇನ್ನು ಮಾಧ್ಯಮದವರು, ಯಾವುದೇ ರೀತಿಯ ಸೌಕರ್ಯ ಇದ್ದರೂ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕಾದವರಿಗೆ ಸುದ್ದಿ ಗೊತ್ತಿಲ್ಲದಿದ್ದರೆ ಉಪಯೋಗವಿಲ್ಲ. ಆದ್ದರಿಂದ ಸಕಾಲಕ್ಕೆ ಸರ್ವರಿಗೂ ಸುದ್ದಿಯನ್ನು ಮುಟ್ಟಿಸುವಂತಹ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇನ್ನು ಅತಿ ಮುಖ್ಯವಾಗಿ ಎಲ್ಲ ರೀತಿಯ ದಂತ ಚಿಕಿತ್ಸೆಯು ಒಬ್ಬನಿಂದಲೇ ಸಾಧ್ಯವಿಲ್ಲ. ಸಂಪೂರ್ಣ ದಂತ ಚಿಕಿತ್ಸೆಗೆ, ಸಂಪೂರ್ಣ ಬಾಯಿಯ ಚಿಕಿತ್ಸೆಗೆ ಒಂದು ಟೀಮ್ ವರ್ಕ್ನ ಅವಶ್ಯಕತೆ ಇದೆ. ಹಾಗಾಗಿ ಈ ಕತ್ರಿಬೇಲ್ ಡೆಂಟಲ್ ಕ್ಲಿನಿಕ್ಕಿಗೆ ಟೀಮ್ ವರ್ಕಿಗೆ ನನ್ನ ಜೊತೆಗೆ ಚಿಕಿತ್ಸೆ ನೀಡಲಿಕ್ಕೆ ಬರಬೇಕು ಅಂತ ಕೇಳಿಕೊಂಡಾಗ ವಿಸಿಟಿಂಗ್ ವೈದ್ಯರು, ಕನ್ಸಲ್ಟೆಂಟ್ ವೈದ್ಯರಾಗಿ ಒಪ್ಪಿಕೊಂಡಿರುವಂಥವರಿಗೆ ಡಾಕ್ಟರ್ ಅಮಿತ್ ವಾಲ್ವೇಕರ್ ಅಂತ, ಕೆಲವೊಬ್ಬರು ಅವರ ಅನಿವಾರ್ಯ ಕಾರಣಗಳಿಂದ ಇವತ್ತಿಲ್ಲಿ ಉಪಸ್ಥಿತರಿಲ್ಲ, ಅವರ ಹೆಸರುಗಳನ್ನು ಹೇಳಲು ಇಚ್ಛೆಪಡ್ತೇನೆ. ಡಾಕ್ಟರ್ ಅಮಿತ್ ವಾಲ್ವೇಕರ್ ಅಂತ, ಅವರು ಪೆರಿಯೋಡಾಂಟಿಸ್ಟ್. ಡಾಕ್ಟರ್ ಮುರಳೀಧರ್ ಅಂತ, ಅವರು ಆರ್ಥೋಡಾಂಟಿಸ್ಟ್. ಡಾಕ್ಟರ್ ಸಂದೀಪ್ ಅಂತ, ಅವರು ಓರಲ್ ಆ್ಯಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್. ಹಾಗೆ ಡಾಕ್ಟರ್ ಅನುಜ್ ಅಂತ ಎಂಡೋಡಾಂಟಿಸ್ಟ್, ಅವರು ಬಂದಿದ್ದಾರೆ ಇವತ್ತು. ಇವರುಗಳಿಗೆ ವಿಶೇಷವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಇನ್ನು ಕೊನೆಯದಾಗಿ
ಕತ್ರಿಬೇಲ್ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಮತ್ತು ಇಂಪ್ಲಾಂಟ್ ಸೆಂಟರಿಂದ ಜನರಿಗೆ ಉತ್ತಮವಾದ ದಂತ ಚಿಕಿತ್ಸೆ ಲಭಿಸುವಂತೆ ಆಗಲಿ ಎಂದು ಆ ಮಹಾಲಿಂಗೇಶ್ವರ ದೇವರನ್ನು ಪ್ರಾರ್ಥಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮ ಇದೀಗ ಸಂಪನ್ನಗೊಂಡಿದೆ. ಇದೀಗ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ವಂದನೆ. ಕತ್ರಿಬೈಲು ಶಂಕರನಾರಾಯಣ ಭಟ್ರ ಮಗನ ಇವತ್ತು ಡೆಂಟಲ್ ಕ್ಲಿನಿಕ್ ಇಲ್ಲಿ ಇವತ್ತು ಪುತ್ತೂರಿನ ಹೃದಯ ಭಾಗದಲ್ಲಿ ಶುಭಾರಂಭಗೊಂಡಿದೆ. ನನಗೆ ಬಹಳ ಸಂತೋಷ ಆಯಿತು. ಯಾಕೆಂತ ಹೇಳಿದರೆ ಮಹಾಲಿಂಗೇಶ್ವರ ದೇವರ ದೇವಮಾರು ಗೆದ್ದೆಯ ಎದುರೇ ಮಹಾಲಿಂಗೇಶ್ವರ ದೇವರ ಮಣ್ಣಲ್ಲಿ ಇವತ್ತು ಬಹಳ ಒಳ್ಳೆಯ ಒಂದು ಅಚ್ಚುಕಟ್ಟು ವ್ಯವಸ್ಥಿತ ರೂಪದಲ್ಲಿ ಇವತ್ತು ಡೆಂಟಲ್ ಕ್ಲಿನಿಕ್ಕು ಶುಭಾರಂಭಗೊಂಡಿದೆ. ಅಂದರೆ ವ್ಯವಸ್ಥೆ ಅಂದರೆ ಇಲ್ಲಿ ನುರಿತ ಡಾಕ್ಟ್ರುಗಳ ವ್ಯವಸ್ಥೆ ಕೂಡ ಇಲ್ಲಿ ಲಭ್ಯವಿದೆ. ಅದಲ್ಲದೆ ಒಳ್ಳೊಳ್ಳೆ ಮಿಷನರಿಗಳ ವ್ಯವಸ್ಥೆಯನ್ನು ಕೂಡ ಸಂಘಟಕರು ಇಲ್ಲಿ ಡಾಕ್ಟ್ರುಗಳು ಮಾಡಿದ್ದಾರೆ. ಪುತ್ತೂರಿನಲ್ಲಿ ಒಳ್ಳೆಯ ಆಸ್ಪತ್ರೆ ಬರಬೇಕಂತೇಳಿ ನಮ್ಮೆಲ್ಲರ ಕನಸಾಗಿದೆ. ಅದನ್ನು ಇವತ್ತು ನನಸಾಗಿ ನಮ್ಮ ಕತ್ರಿಬೈಲು ಶಂಕರನಾರಾಯಣ ಭಟ್ರು ಮತ್ತು ಅವರ ಮಗ ಮಾಡಿದ್ದಾರೆ. ಬಹಳ ಸಂತೋಷ ಆಯಿತು. ಇಲ್ಲಿಗೆ ಇವರಿಂದ ಸಮಾಜಕ್ಕೆ ಒಳ್ಳೆಯ ಸೇವೆಯು ಲಭಿಸಲಿ, ಆ ಮಹಾಲಿಂಗೇಶ್ವರ ದೇವರು ಇವರಿಗೆ ಒಲಿತನ್ನು ಮಾಡಲಿ, ಉತ್ತರೋತ್ತರ ಅಭಿವೃದ್ಧಿ ಹೊಂದಲೆಂದು ಈ ಸಂದರ್ಭದಲ್ಲಿ ನಾನು ಆಶಿಸ್ತೇನೆ. ನಮಸ್ಕಾರ, ನಾನು ಡಾಕ್ಟರ್ ಶಂಕರಕೃಷ್ಣ ಅಂತ, ಪ್ರೊಸೊಡಾಂಟಿಸ್ಟ್ ಹಾಗೂ ಇಂಪ್ಲಾಂಟಾಲಜಿಸ್ಟ್. ಇವತ್ತು ಅಂದರೆ ಅಕ್ಟೋಬರ್ 31ರಂದು ನಮ್ಮ ಕತ್ರಿಬೇಲ್ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಹಾಗೂ ಇಂಪ್ಲಾಂಟ್ ಸೆಂಟರ್ ಶುಭಾರಂಭಗೊಂಡಿದೆ. ಹಲ್ಲಿಗೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದಕ್ಕೆ ಪ್ರತಿಯೊಂದು ಚಿಕಿತ್ಸೆಯನ್ನು ನೀಡಬೇಕು ಅಂತ ಹೇಳುವಂತಹ ಉದ್ದೇಶದಿಂದ ನಾವು ಈ ಡೆಂಟಲ್ ಕ್ಲಿನಿಕನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಇದರ ಪ್ರತ್ಯೇಕತೆ ಅಥವಾ ವಿಶೇಷತೆ ಏನು ಅಂತ ಹೇಳಿದರೆ, ಮುಖ್ಯವಾಗಿ ವಾಪಸ್ ಹೇಳಬೇಕಾ ಅಂತ ಇದನ್ನು ಮಾತ್ರ ಆಗ್ತದೆ ಅದು ಓಕೆ. ಹಾಗೆ ಇದರ ವಿಶೇಷತೆ ಏನು ಅಂತ ಹೇಳಿದರೆ, ಸಾಧ್ಯವಾದಷ್ಟು ಆಧುನಿಕ ತಂತ್ರಜ್ಞಾನ ಹಾಗೂ ಆಧುನಿಕ ಒಂದು ಚಿಕಿತ್ಸಾ ಪದ್ಧತಿಗಳನ್ನು ಸಲಕರಣೆಗಳನ್ನು ಬಳಸಿಕೊಂಡು ಚಿಕಿತ್ಸೆಯನ್ನು ನೀಡುವಂತಹದ್ದು ನಮ್ಮ ಒಂದು ವಿಶೇಷತೆಯಾಗಿದೆ. ಹಾಗೂ ಇನ್ನೊಂದು ಪ್ರಮುಖ ವಿಶೇಷತೆ ಏನು ಅಂತ ಹೇಳಿದರೆ, ನಮ್ಮ ಇಲ್ಲಿ ಕತ್ರಿಬೇಲ್ ಮಲ್ಟಿ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಹಾಗೂ ಇಂಪ್ಲಾಂಟ್ ಸೆಂಟರಲ್ಲಿ ನಮ್ಮ ಮುಖ್ಯ ಕೆಲಸ ಏನು ಅಂತ ಹೇಳಿದರೆ, ಮಿಸ್ಸಿಂಗ್ ಟೂತ್ ಏನು ಹೋಗಿರ್ತದೆ, ಬಿದ್ದು ಹೋಗಿರ್ತದೆ ಅಥವಾ ತೆಗೆದು ಹೋಗಿರುವಂತಹ ಹಲ್ಲುಗಳನ್ನು, ಇಲ್ಲದೇ ಇರುವ ಹಲ್ಲುಗಳಿಗೆ ಕೃತಕ ಹಲ್ಲು, ಆರ್ಟಿಫಿಷಿಯಲ್ ಹಲ್ಲುಗಳನ್ನು ಜೋಡಿಸುವುದು ನಮ್ಮ ವಿಶೇಷತೆಯಾಗಿದೆ. ಅದು ಒಂದು ಹಲ್ಲಿರ್ಬೋದು ಅಥವಾ ಪೂರ್ತಿ ಬಾಯಿಯ ಒಂದೇ ಒಂದು ಹಲ್ಲು ಇಲ್ಲದವರಿಗೆ ಆದರೂ ಕೂಡ ಹಲ್ಲುಗಳನ್ನು ಜೋಡಿಸುವುದು ನಮ್ಮ ವಿಶೇಷತೆಯಾಗಿದೆ. ನಮ್ಮಲ್ಲಿ ಲಭ್ಯವಿರುವ ಸೇವೆಗಳು ಅಂತ ಹೇಳಿದರೆ, ಅದು ತಪಾಸಣೆ ಆಗಿರ್ಬೋದು, ಡೆಂಟಲ್ ಎಕ್ಸ್ರೇಗಳು, ಹಲ್ಲಿನನ್ನು ಡೆಂಟಲ್ ಕ್ಲೀನಿಂಗ್ ಇರ್ಬೋದು, ವಕ್ರದಂತ ಚಿಕಿತ್ಸೆ ಇರ್ಬೋದು, ಹಾಗೂ ಡೆಂಟಲ್ ಇಂಪ್ಲಾಂಟ್ಗಳು, ಕೃತಕ ಹಲ್ ಸೆಟ್ಗಳನ್ನು ನೀಡುವಂತಹದ್ದು, ರೂಟ್ ಕೆನಲ್ ಚಿಕಿತ್ಸೆ, ಹಲ್ಲಿನ ಫಿಲ್ಲಿಂಗ್ ಮಾಡುವಂತಹದ್ದು, ಸ್ಮೈಲ್ ಡಿಸೈನಿಂಗ್, ಹಲ್ಲು ಕೀಳುವಂತಹದ್ದು ಇರ್ಬೋದು. ಈ ರೀತಿಯ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಲಭ್ಯವಿದೆ. ಹಾಗೂ ಕೆಲವು ಆಯ್ದ ಚಿಕಿತ್ಸೆಗಳಿಗೆ ಅದಕ್ಕೆ ಸಂಬಂಧಿಸಿದಂತಹ ನುರಿತ ವೈದ್ಯರುಗಳು ಸಂದರ್ಶಕ ವೈದ್ಯರಾಗಿಯೂ ಬರುತ್ತಿದ್ದಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.